ಎದುರು ಪಾರ್ಟಿಗಳವರು ಅದೇ ಪ್ರಾಬ್ಲಮ್. ತಾನು ಮಾಡಿರೋ ಕೆಲಸನ ಜನರಿಗೆ ಅರ್ಥ ಮಾಡುವಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನಲ್ಲ ಇವನು. ಜನಕ್ಕೆ ಇವನೇ ಹೇಳ್ಬಿಟ್ಟ ಮೇಲೆ ಇನ್ನು ಉಳಿದವ್ರು ಹೇಳೋದೇನು ಬಾಕಿ ಉಳಿಯುತ್ತೆ ಅಂತ. ನರೇಂದ್ರ ಮೋದಿ ಅವರಿಗೆ ಟಿವಿ ಬೇಕಾಗಿಲ್ಲ, ಮೀಡಿಯಾ ಬೇಕಾಗಿಲ್ಲ. ಯಾಕೆಂದ್ರೆ ಭಾಷೆ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು. ಇವರಿಗೆ ನಮ್ಮ ಭಾಷೆ ತುರುಕಿದ್ರೆ ನಮ್ಮನ್ನ ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ ಅಂತ ಈ ದೇಶದ ಸ್ವಾಭಿಮಾನ ನಷ್ಟ ಮಾಡಲಿಕ್ಕೆ ಭಾಷೆ ತುರುಕಿತ್ತು. ನಾನು ಅರವಿಂದರ ಬಗ್ಗೆ ಮಾತನಾಡುವಾಗ ಅದನ್ನೇ ಎಲ್ಲ ಹೇಳಿದ್ದು. ಅರವಿಂದರ ತಂದೆಗೆ ಯಾವ ಪರಿ ನಶೆ ಏರಿತ್ತು ಅಂತಂದ್ರೆ, ನನ್ನ ಇಬ್ಬರೂ ಮಕ್ಕಳು ಯಾವ ಕಾರಣಕ್ಕೂ ಇಂಡಿಯನ್ಸ್ ಆಗಬಾರ್ದು ಅಂತ ವಿದೇಶಕ್ಕೆ ಕಳಿಸಿದ್ರು. ಎಷ್ಟು ಕಷ್ಟಪಟ್ಟರು ಗೊತ್ತಾ? ತಾವು ಕಷ್ಟಪಟ್ಟು ವಿದೇಶದಲ್ಲಿ ತಮ್ಮ ಮಕ್ಕಳನ್ನ ಒಂದು ವಿದೇಶಿ ಫ್ಯಾಮಿಲಿಯ ಜೊತೆಗಿಟ್ಟು ಅವ್ರಿಗೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ರು. ಈ ಮಕ್ಕಳಿಗೆ ದುಡ್ಡು ಸಾಕಾಗದೆ ಹೊರಗಡೆ ಕೆಲಸ ಮಾಡಿ ಆ ಕೆಲಸದ ದುಡ್ಡಿನಿಂದ ತಮ್ಮ ಅಧ್ಯಯನ ಕಂಟಿನ್ಯೂ ಮಾಡ್ತಿದ್ರು. ಆದ್ರೆ ಎಂತ ಅಂತರ್ಮುಖಿ ಅರವಿಂದರು ಅಂತಂದ್ರೆ, ಅಪ್ಪ ಎಷ್ಟು ಚೌಕಟ್ಟಾಕಿ ಇವ್ರಿಗೆ ಏನೂ ಗೊತ್ತಾಗಬಾರ್ದು ಅಂತ ಪ್ರಯತ್ನ ಪಟ್ಟರು. ಆ ಮನುಷ್ಯ ಗ್ರೀಕ್ ಕಲ್ತರು, ಲ್ಯಾಟಿನ್ ಕಲ್ತರು, ಇಂಗ್ಲಿಷ್ ಅಂತೂ ಚೆನ್ನಾಗೇ ಬರ್ತಿತ್ತು. ಜೊತೆಗೆ ಸಂಸ್ಕೃತವನ್ನು ಕಲೀಲಿಕ್ಕೆ ಶುರು ಮಾಡಿದ್ರು. ಸಂಸ್ಕೃತ ಕಲ್ತ ಮೇಲೆ ಗೊತ್ತಾಯ್ತು ಅವರಿಗೆ, ಗ್ರೀಕು ಲ್ಯಾಟಿನ್ ಅಲ್ಲಿ ಏನು ಇಲ್ವೇ ಇಲ್ವಲ್ಲಪ್ಪ, ಸಂಸ್ಕೃತ ಎಷ್ಟು ಶ್ರೀಮಂತ ಅಂತ. ನಾನು ಯಾವುದರಿಂದ ದೂರ ಕೂತಿದ್ದೆ ಇಷ್ಟು ದಿನ. ಅವರು ICS ಪರೀಕ್ಷೆ ಮುಗಿಸಿದ ನಂತರ ಭಾರತೀಯ ತತ್ವಶಾಸ್ತ್ರವನ್ನ, ಭಾರತೀಯ ಚಿಂತನೆಗಳನ್ನ ಆಳಕ್ಕೆ ಅಧ್ಯಯನ ಮಾಡಿ ಹೇಳಿದ್ರು, ನಾನು ಬ್ರಿಟಿಷರ ಚಾಕರಿ ಮಾಡೋದು ಸಾಧ್ಯವೇ ಇಲ್ಲ, ನನ್ನ ಭಾರತಕ್ಕೆ ವಾಪಸ್ ಹೋಗ್ತೀನಿ, ನನ್ನ ಭಾರತದ ಸೇವೆಗೆ ಸದಾ ಸಿದ್ಧನಾಗಿರ್ತೀನಿ ಅಂತ 1893 ಈ ವರ್ಷಕ್ಕೆ 125 ವರ್ಷಗಳ ಹಿಂದೆ ಭಾರತಕ್ಕೆ ವಾಪಸ್ ಬಂದ್ರು. ವಾಪಸ್ ಬಂದು ಏನ್ ಮಾಡಿದ್ರು? ಅವರ ಅಪ್ಪನ ಕನಸಿತ್ತಲ್ಲ, ಪಕ್ಕ ಬ್ರಿಟಿಷ್ ಆಗಬೇಕು ಅಂತ. ಈ ಮನುಷ್ಯ ಪಕ್ಕ ಇಂಡಿಯನ್. ಬ್ರಿಟಿಷರ ನೌಕರಿ ಮಾಡಲಿಲ್ಲ. ಬ್ರಿಟಿಷ್ ವರ್ ಎಕ್ಸ್ಪೆಕ್ಟಿಂಗ್ ICS ಪರೀಕ್ಷೆ ಮುಗಿಸ್ಕೊಂಡು ಬಂದು ನಮ್ಮ ಚಾಕರಿ ಮಾಡ್ತಾನೆ ಅಂತ. ಅರವಿಂದೋ ನೇರವಾಗಿ ಬರೋಡಕ್ಕೆ ಹೋದ್ರು. ಬರೋಡಾದ ದಿವಾನ್ರಾಗಿ, ಬರೋಡಾದ ರಾಜ ಗಾಯಕ್ವಾಡ್ ಇದ್ರು. ಅವ್ರು ಕೇಳಿದ್ರು ದಿವಾನ್ರಾಗಿ ಇಲ್ಲಿರಬೇಕು ಅಂತ. ಅರವಿಂದರು ದಿವಾನ್ರಾಗಿ ಸ್ವಲ್ಪ ಕಾಲ ಇದ್ರು. ಅದ್ಭುತವಾದ ಕೆಲಸ ಮಾಡ್ತಾ ಈ ದೇಶ ಯಾವಾಗ 1905 ಬಂಗಾಳದ ವಿಭಜನೆಯ ಸಂದರ್ಭಕ್ಕೆ ತುದಿಗೆ ಹೋಗಿ ಎಲ್ಲ ರಾಷ್ಟ್ರೀಯವಾದಿ ಮಕ್ಕಳನ್ನ ಸ್ಕೂಲಿಂದ ಆಚೆ ತಬ್ಬಿದ್ರು, ಆಗ ರಾಷ್ಟ್ರವಾದಿ ಶಾಲೆ ತೆರಿಬೇಕು ಅಂತ ಅರವಿಂದರಿಗೆ ಬುಲಾ ಹೋಯ್ತು. ಅರವಿಂದ್ರ ಹೆಡ್ ಮಾಸ್ಟರ್ ಆಗಬೇಕು ಅಂತ, ಆ ಸ್ಕೂಲನ್ನು ನೋಡ್ಕೋಬೇಕು ಅಂತ. ಅರವಿಂದ್ರ ಸಂಬಳ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ದಿವಾನ್ರಾಗಿದ್ದವರಿಗೆ ಸಂಬಳ ಕೊಟ್ಟು ಮೇಸ್ಟ್ರು ಮಾಡೋದು ಸಾಧ್ಯ ಏನ್ರಿ ಯಾರಾದರೂ? ಅವ್ರು ಕೇಳಿದ್ರು, ನೀವು ಎಷ್ಟು ಕೇಳ್ತೀರಾ ಕೇಳಿ, ನಾವು ಪ್ರಯತ್ನ ಪಡ್ತೀವಿ ಅಂತ. ಅರವಿಂದ್ರ ಏನು ಮಾಡಿದ್ರು ಗೊತ್ತಾ? ಭಾಳ ಹೆಮ್ಮೆ ಪಡಬೇಕು, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೆಯಲ್ಲ ಇದನ್ನು. ಅರವಿಂದ್ರ ಹೇಳಿದರು, ₹1 ಕೊಡಬೇಕು ನನಗೆ, ₹1 ಹೆಚ್ಚಿನ ಸಂಬಳ ತಗೊಳ್ಳಲ್ಲ, ₹1 ಕಡಿಮೆ ನಾನು ಸ್ವೀಕಾರ ಮಾಡಲ್ಲ. ಯಾಕೆ ₹1 ತಗೋತೀನಿ ಅಂತಂದರೆ, ನಿಮ್ಮ ಋಣ ನನ್ನ ಮೇಲೆ ಇರಬಾರ್ದು, ನನ್ನ ಋಣ ನಿಮ್ಮ ಮೇಲೆ ಇರಬಾರ್ದು. ಆದರೆ ₹1 ಹೆಚ್ಚು ಯಾಕೆ ತಗೊಳ್ಳಲ್ಲ ಅಂತಂದರೆ, ರಾಷ್ಟ್ರದ ಕೆಲಸ ನಾನು ಮಾಡಬೇಕಾಗಿದೆ, ನಾನು ಮಾಡ್ತೀನಿ ಅಂತ. ಏನು ಕಲ್ಪನೆ! ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಅರವಿಂದರು. ಅರವಿಂದರನ್ನ ಒಂದು ಅಲಿಪುರ್ ಕೇಸ್ನಲ್ಲಿ ಜೈಲಿಗೆ ಹಾಕಿದ್ರು ಬ್ರಿಟಿಷರು. ಅರವಿಂದರ ವ್ಯಕ್ತಿತ್ವ ಬಹಳ ಅದ್ಭುತವಾಗಿದ್ದು, ಇವತ್ತು ಬಹುಶಃ ಈ ವೇದಿಕೆ ಮೇಲೆ ಡಿಸ್ಕಸ್ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂಥ ವ್ಯಕ್ತಿ ಆತ. ಎಂಥ ಅದ್ಭುತವಾದ ವ್ಯಕ್ತಿತ್ವ ಆಗಿತ್ತು ಅರವಿಂದರದ್ದು ಅಂತಂದ್ರೆ, ಅರವಿಂದರನ್ನ ಜೈಲಿಗೆ ತಳ್ಳಿದ್ರು. ಜೈಲಿಗೆ ಹೋಗಬೇಕಾದ್ರೆ ಪೂರ್ತಿ ಚೆಕಿಂಗ್ ಮಾಡಿದ್ರಲ್ಲ, ಅರವಿಂದರ ಬ್ಯಾಗ್ನಲ್ಲಿ ಒಂದು ಚೀಲ ಬಾಕಿ ಇತ್ತು. ಆ ಚೀಲದಲ್ಲಿ ಏನಿದೆ ಅಂತ ಕೇಳಿದ್ರು. ಅರವಿಂದ್ ಹೇಳಿದ್ರು, ಅಟಮ್ ಬಾಂಬ್ ಇದೆ. ಪೊಲೀಸರಿಗೆ ಗಾಬರಿ ಆಯಿತು. ಧೈರ್ಯವಾಗಿ ಅಟಮಂ ತಗೊಂಬಂದಿ ಅನ್ನಲ್ಲ. ತೆಗೆದು ನೋಡಿದ್ರೆ ಮೃತ್ತಿಕೆ ಮಣ್ಣಿತ್ತು. ಅರವಿಂದ್ರನ್ನ ಕೇಳಿದ್ರು, ಏನಿದು ಮಣ್ಣು? ಅರವಿಂದ್ರ ಹೇಳ್ತಾರೆ, ಆರ್ಡಿನರಿ ಮಣ್ಣಲ್ಲ ಕಣಯ್ಯ, ಇದು ವಿವೇಕಾನಂದರು ನಡೆದಾಡಿದ ದಕ್ಷಿಣೇಶ್ವರದ ಮಣ್ಣು ತಗೊಂಡು ಬಂದಿದ್ದೀನಿ. ಇದಕ್ಕೆ ಆಟಮ್ ಬಾಂಬ್ಗಳನ್ನು ತಯಾರು ಮಾಡುವ ಶಕ್ತಿ ಇದೆ, ನಿನಗೇನು ಗೊತ್ತಾಗುತ್ತೆ, ಕೊಡೋ ಇದನ್ನು ಅಂತ. ಅವನಿಗೆ ಅರ್ಥ ಆಗಲಿಲ್ಲ. ಆದರೆ ಅರವಿಂದ್ರ ಮಣ್ಣನ್ನು ತಗೊಂಡು ಹೋದ್ರು. ಅಲಿಪುರ್ ಜೈಲಿನಲ್ಲಿ ಅರವಿಂದ್ರ ಎಕ್ಸ್ಪೀರಿಯನ್ಸ್ 1 ವರ್ಷ ಅರವಿಂದರು ಒಳಗಿದ್ರು. ಆ 1 ವರ್ಷದ ಎಕ್ಸ್ಪೀರಿಯನ್ಸ್ ಬರ್ಕೊಂಡಿದ್ದಾರೋ ಅದನ್ನು ಓದಬೇಕು, ಪ್ರತಿಯೊಬ್ಬ ತರುಣರು ಓದಬೇಕು. ಅಲಿಪುರ ಜೈಲಿನ ಎಕ್ಸ್ಪೀರಿಯನ್ಸ್ ಅಂತಾನೆ ಪುಸ್ತಕ ಅದು. ಆ 1 ವರ್ಷದ ಅವಧಿಯಲ್ಲಿ ಅರವಿಂದರು ವಿವೇಕಾನಂದರೊಂದಿಗೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಮುಂದೆ ಅದೇ ಅರವಿಂದರು ಈ ದೇಶವನ್ನ, ಅಂದ್ರೆ ಆಗ ಫ್ರೆಂಚರ ಆಡಳಿತದಲ್ಲಿದ್ದ ಪಾಂಡಿಚೇರಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಕ್ರಾಂತಿಕಾರ್ಯವನ್ನು ಮುನ್ನಡೆಸಿ ಈ ದೇಶಕ್ಕೆ ಬರಬೇಕಾದ ಸ್ವಾತಂತ್ರ್ಯದ ಕುರಿತಂತೆ ಸ್ಪಷ್ಟ ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದು ಅರವಿಂದರು. ಸ್ವಾಭಿಮಾನದ ಪುನರ್ಜಾಗೃತಿ. ಅದೇ ಹೊತ್ತಲ್ಲಿ ಈ ದೇಶದ ಸ್ವಾಭಿಮಾನದ ಪುನರ್ಜಾಗೃತಿಗೆ ಒಬ್ಬ ತರುಣ ಸನ್ಯಾಸಿ ವಿದೇಶಕ್ಕೆ ಹೋಗಿದ್ನಲ್ಲ, ಅಮೆರಿಕಾದಲ್ಲಿ ನಿಂತ್ಕೊಂಡಿದ್ನಲ್ಲ ಸ್ವಾಮಿ ವಿವೇಕಾನಂದ ರೂಪದಲ್ಲಿ. ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ದಾಗ ಅವ್ರ ವಯಸ್ಸೆಷ್ಟು ಗೊತ್ತಾ? ಬರೀ 30 ವರ್ಷ ಮಾತ್ರ. ವಿವೇಕಾನಂದರೇನೋ 70 ವರ್ಷ 80 ವರ್ಷದವ್ರು ಆಗಿರಲಿಲ್ಲ ಆಗ. ಇನ್ಫ್ಯಾಕ್ಟ್ ಆ ಪುಣ್ಯಾತ್ಮ ಬದುಕಿದ್ದೆ 39 ವರ್ಷ 5 ತಿಂಗಳು 24 ದಿವಸ ಮಾತ್ರ. 40ನೇ ವರ್ಷದ ಬರ್ಡೇ ನೋಡೇ ಇರಲಿಲ್ಲ ಅವರು. ವಿವೇಕಾನಂದರು 38ನೇ ಬರ್ತ್ಡೇ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ರು ವಿದೇಶದಲ್ಲಿ. ಅವ್ರು ಸೆಕೆಂಡ್ ಟೈಮ್ ವಿದೇಶಕ್ಕೆ ಹೋದಾಗ ಆ ಬರ್ತ್ಡೇಯಲ್ಲಿ ಬಹುಶಃ ತುರ್ಯಾನಂದರು ಅವ್ರ ಜೊತೆಯಲ್ಲಿ ಇದ್ರು, ಅವ್ರ ಸೋದರ ಸನ್ಯಾಸಿ. ಅವರು ತಮಾಷೆ ಮಾಡ್ತಾ, ಏನು ಸ್ವಾಮೀಜಿ ಬರ್ಡೇ ಎಲ್ಲ ಆಚರಣೆ ಮಾಡ್ಕೋತೀರಾ? ಇರ್ಲಿ, ಇಂಡಿಯಾಕ್ಕೆ ಹೋದ್ಮೇಲೆ ಎಲ್ರಿಗೂ ಹೇಳ್ತೀನಿ ಅಂದ್ರು. ತಮಾಷೆ ಮಾಡಿದ್ರು, ಕೀಟ್ಲೆ ಮಾಡಿತ್ತು. ಸ್ವಾಮಿಗಳು ಹಿಂಗೆಲ್ಲ ಮಾಡ್ಕೊಳ್ಬೋದಾ ಅನ್ನೋ ಅರ್ಥದಲ್ಲಿ. ವಿವೇಕಾನಂದರು ಸ್ವಲ್ಪ ಮುಖ ಬಾಡ್ತವ್ರದ್ದು.
ಹೆಗಲ ಮೇಲೆ ಕೈ ಹಾಕಿ ತುರ್ಯಾನಂದರನ್ನ ಆಚೆ ಕರ್ಕೊಂಡು ಬಂದರು. ಈ ವಿದೇಶಿ ಶಿಷ್ಯರಿಗೆ ಈ ಬರ್ಡೇ ಅಂತೆಲ್ಲ ಭಯಂಕರ ಹುಚ್ಚು, ಅವರಿಗೋಸ್ಕರ ಸುಮ್ಮನಿದ್ದೀನಿ ನಾನು, ನನಗೋಸ್ಕರ ಅಲ್ಲ ಇದು. ಆದರೆ ನೀನು ಕೇಳಿದೆ ಅಂತ ಹೇಳ್ತೀನಿ, 38ನೇ ಬರ್ತ್ಡೇ ಆಚರಿಸ್ಕೊಂಡಿದ್ದೀನಿ, 39ರದ್ದು ಆಚರಿಸ್ಕೊಳ್ಳಲ್ಲ, 40ನೇದು ನಾನು ನೋಡೋದೇ ಇಲ್ಲ ಅಂದರೆ ಸ್ವಾಮೀಜಿ ಹೇಳಾಗಿತ್ತು ಅವ್ರದ್ದು. ತುರ್ಯಾನಂದರು ಭಾಳ ನೊಂದ್ಕೊಂಡು ಏನೇನೋ ಮಾತಾಡ್ತೀರಾ ಸ್ವಾಮೀಜಿ ನೀವು ಅಂದಾಗ ಸ್ವಾಮೀಜಿ ಹೇಳಿದರು, ನೀನು ನೋಡ್ತಾ ಇರು, ನಾನು ನೀನು ಕೇಳಿದ್ದಕ್ಕೋಸ್ಕರ ಹೇಳಬೇಕಾಗಿ ಬಂತು ಅಂತ ಸ್ವಾಮೀಜಿ ಹೇಳಿದ್ರು. 40ನೇ ಬರ್ಡೇ ನೋಡಲೇ ಇಲ್ಲ. ಆ ಮನುಷ್ಯ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡಾಗ 39ನೇ ವರ್ಷ ವಯಸ್ಸಿನಲ್ಲಿ ಆ ವೇದಿಕೆ ಮೇಲೆ ನಿಂತ್ಕೊಂಡು ಮಾತನಾಡ್ಲಿಕ್ಕೆ ನಿಲ್ಲುವಾಗ ಭಾರತದ ಸ್ಥಿತಿ ಏನಿತ್ತು ಗೊತ್ತೇನು? ಭಾರತ ಸತ್ತೋಗಿತ್ತು. ನಾನು ಈ ವರ್ಡನ್ನು ಅಂಡರ್ಲೈನ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸತ್ತೋಗಿತ್ತು ಭಾರತ. ಯಾವ ಥರದ ಸ್ಟೇಟಸ್ನಲ್ಲಿತ್ತು ಭಾರತ ಅಂತಂದ್ರೆ, ಈ ದೇಶ ಬ್ರಿಟಿಷರ ಬೂಟ್ ಕಾಲು ನೆಕ್ಕುವ ತರುಣರಿಂದ ತುಂಬಿದೆ ಅಂತ ಜಗತ್ತು ಮಾತಾಡ್ಕೊಳ್ತಾ ಇತ್ತು. ಈ ದೇಶಕ್ಕೆ ನಾಗರಿಕತೆ ಇಲ್ಲ, ಈ ದೇಶ ಜನರಿಗೆ ಪರಿಪೂರ್ಣವಾಗಿ ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ, ಹೊಟ್ಟೆಗೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ, ಅಯೋಗ್ಯರಿಂದ ತುಂಬಿರುವ ನಾಡು ಭಾರತ ಅಂತ ಜಗತ್ತು ಮಾತಾಡ್ಕೊಳ್ತಾ ಇತ್ತು. ಹಿಂದೂ ಧರ್ಮದ ಸ್ಥಿತಿ ಏನಿತ್ತು ಗೊತ್ತಾ? ಇವತ್ತು ನಾವೆಲ್ಲರೂ ಕೇಸರಿ ಶಾಲ್ ಹಾಕೊಂಡು ತಿರುಗಾಡ್ತೀವಲ್ಲ, ಇವತ್ತು ನಾವೆಲ್ಲರೂ ಕೇಸರಿ ಫ್ಲಾಗ್ಗಳನ್ನು ಹಾಕೊಂಡು ಹೆಮ್ಮೆ ಪಡ್ತೀವಲ್ಲ, ಇವತ್ತೇನಾದ್ರೂ ಎದುರಿಗೆ ನಿಂತ್ಕೊಂಡ್ರೆ ಎದೆ ತಟ್ಕೊಂಡು ನಾನು ಹಿಂದೂ ಅಂತ ಹೇಳಬೇಕಾದ್ರೆ ಹೆಮ್ಮೆ ಪಡ್ತೀವಲ್ಲ. ಆದ್ರೆ ಅವತ್ತು ಹಿಂದುತ್ವ ಹೇಗಿತ್ತು ಗೊತ್ತೇನು? ದಿ ಹಿಂದೂ ಅನ್ನುವಂಥ ಪತ್ರಿಕೆ ಅವತ್ತು ತುಂಬಾ ಸ್ಪಷ್ಟವಾಗಿ ಬರೆದಿತ್ತು, ಭಾರತದಿಂದ ಸರ್ವಧರ್ಮ ಸಮ್ಮೇಳನದ ಪ್ರತಿನಿಧಿಯಾಗಿ ಹಿಂದೂ ಧರ್ಮದ ಪರವಾಗಿ ಹೋಗ್ಲಿಕ್ಕೆ ಯಾರೊಬ್ಬರೂ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ಹಿಂದೂ ಧರ್ಮಕ್ಕೆ ಜಗತ್ತಿಗೆ ಕೊಡ್ಲಿಕ್ಕೆ ಏನು ಬಾಕಿ ಉಳಿದಿಲ್ಲ. ಹಿಂದೂ ಧರ್ಮ ಸತ್ತು ಹೋಗಿರುವ ಧರ್ಮವಾಗಿರೋದ್ರಿಂದ ಇನ್ನು ಹಿಂದೂ ಧರ್ಮದ ಪರವಾಗಿ ಯಾರೂ ಇರಲ್ಲ ಅಂತ ಬರೆದಿತ್ತು. ಜೈನ ಮತದ ಪರವಾಗಿ ಹೋಗಿದ್ರು, ಬೌದ್ಧ ಮತದ ಪರವಾಗಿ ಹೋಗಿದ್ರು, ಅಲ್ಲಿ ಥಿಯಾಸಫಿಸ್ಟ್ಗಳು ಹೋಗಿದ್ರು, ಅಲ್ಲಿಗೆ ಆರ್ಯ ಸಮಾಜದವರು ಹೋಗಿದ್ರು, ಅಲ್ಲಿಗೆ ಬ್ರಹ್ಮ ಸಮಾಜದವರು ಹೋಗಿದ್ರು, ಇವರೆಲ್ಲರೂ ಹೋಗಿದ್ರು. ಹಿಂದೂ ಧರ್ಮದ ಪ್ರತಿನಿಧಿ ಯಾರೂ ಇರಲಿಲ್ಲ. ಹಿಂದೂ ಧರ್ಮದವರನ್ನ ಬನ್ನಿ ಬನ್ನಿ ಅಂತ ಕರೆದಾಗ ಸಮುದ್ರ ದಾಟಬಾರದು, ನಾವು ಬರಲ್ಲ ಅಂತಿದ್ರು ಎಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋದ್ರಲ್ಲ ಮಿತ್ರರೇ, ಆ ವೇದಿಕೆ ಮೇಲೆ ನಿಂತರು. ಅದೊಂದು ಅದ್ಭುತವಾದ ರೋಚಕವಾದ ಗಾಥೆ ಅದು. ಆ ವೇದಿಕೆ ಮೇಲೆ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದರು ನೆರೆದಿದ್ದ 6-7 ಸಾವಿರ ಜನರ ಎದುರಿಗೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಮೊದಲ 5 ಪದಗಳನ್ನು ಉಚ್ಚರಿಸ್ತಾ ಇದ್ದಂತೆ 2 ನಿಮಿಷಗಳ ಕಾಲ ಕರೆಂಟ್ ಶಾಕ್ ಹೊಡೆದವರಂತೆ ಚಪ್ಪಾಳೆ ಹೊಡೆದ್ರಲ್ಲ ಜನ. ಯಾತಕ್ಕೆ ಚಪ್ಪಾಳೆ ಹೊಡೆದ್ರು ಅಂತ ಅವ್ರಿಗೆ ಗೊತ್ತಿರೋದು ಡೌಟ್. ಪ್ರಾಮಾಣಿಕವಾಗಿ ಹೇಳಿ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ತಕ್ಷಣ ಚಪ್ಪಾಳೆ ಹೊಡಿಲಿಕ್ಕೆ ಹುಚ್ಚರೇನಲ್ಲ ಅವರು. ಆ ಇಡೀ ಕಾರ್ಯಕ್ರಮ ನಡೆದಿದ್ದೆ ಭ್ರಾತೃತ್ವದ ಸಂದೇಶ ಸಾರಲಿಕ್ಕೆ. ಹೀಗಾಗಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳಿದ್ದಕ್ಕೆ ಹೊಡೆದಿದ್ದಲ್ಲ, ಹೇಳಿದವನು ಯಾರು ಅನ್ನೋದು ಮಹತ್ವದ್ದಾಗಿತ್ತು. ನಾನು ನಿಂತ್ಕೊಂಡು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಚಿತ್ರದುರ್ಗ ಅಂದ್ರೆ ಹೊಡಿಬೇಕು ಅನ್ಸುತ್ತೇನು? ಖಂಡಿತವಾಗಿ ಅನ್ಸಲ್ಲ ಅಂತ. ಎಲ್ಲರಿಗೆ ಅನ್ಸಿದ್ರೆ ನನ್ನ ಪುಣ್ಯ, ಧನ್ಯವಾದಗಳು. ಆದರೆ ವಿವೇಕಾನಂದರು ಹೇಳಬೇಕಾದಾಗ ಆ ಮಾತಿನಲ್ಲೊಂದು ತಾಕತ್ತಿತ್ತಲ್ಲ, ಬದುಕು ಹಂಗಿತ್ತಲ್ಲ, ಎಂತ ಶ್ರೇಷ್ಠವಾದ ಬದುಕು ಅದು. ಸ್ವಾಮೀಜಿ ಹೇಳ್ತಾರೆ, ನನ್ನ ಜೀವನದ 30ನೇ ವರ್ಷ ವಯಸ್ಸಿನವರೆಗೂ ನಾನು ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ. ಅದರ ಪ್ರತಿಫಲವಾಗಿ ನನ್ನ ದೇಹದಲ್ಲಿ ಹರಿತಾ ಇರುವ ಶಕ್ತಿ ಎಂತದ್ದಿದೆ ಅಂತಂದ್ರೆ, ಅಮೆರಿಕ ಏನು ಜಗತ್ತೇ ಬಂದು ನನ್ನ ಕಾಲ್ಬುಡಕ್ಕೆ ಬೀಳಬೇಕು ಅಷ್ಟು ಶಕ್ತಿವಂತನಾಗಿದ್ದೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಅದು ಸ್ವಾಮಿ ವಿವೇಕಾನಂದರ ಸಾಮರ್ಥ್ಯ. ಆ ಸಾಮರ್ಥ್ಯಕ್ಕೆ ಬೆಕ್ಕಸ ಬರೆಗಾಯ್ತು ಅಮೆರಿಕ ಅಂತಂದ್ರೆ ನಾನು ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರರೆ, ಕ್ರಿಶ್ಚಿಯನ್ರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಇಡೀ ಸಮ್ಮೇಳನ ನಡೆಸಿದ್ದೆ ಜಗತ್ತಿನ ಎಲ್ಲ ಮತಗಳವರನ್ನು ಕೂರಿಸಿ, ನೀವೆಲ್ಲ ಏನಕ್ಕೂ ಲಾಯಕ್ಕಿಲ್ಲ, ಕ್ರಿಶ್ಚಿಯನ್ ಮತ ನೋಡ್ರೋ ಹೆಂಗಿದೆ, ನೀವೆಲ್ಲ ನಿಮ್ಮ ಮತವನ್ನು ಬಿಟ್ಟು ನಿಮ್ಮ ಜನರ ಸಮೇತವಾಗಿ ಕ್ರಿಶ್ಚಿಯನ್ರಾಗ್ಬಿಡಿ, ಒಂದು ವಿಶ್ವಧರ್ಮ ಸ್ಥಾಪಿಸೋಣ ಅಂತ ಹೇಳಬೇಕು ಅಂತ. ಯಾವುದು ವಿಶ್ವಧರ್ಮ? ಕ್ರಿಶ್ಚಿಯನ್ರದ್ದು ವಿಶ್ವಧರ್ಮ ಆಗಬೇಕು ಅನ್ನೋ ಕಲ್ಪನೆಯಿಂದ ಆಗೋಗ್ತಿತ್ತೇನೋ. ಒಬ್ಬ ವಿವೇಕಾನಂದ ಹೋಗಿ ಅಡ್ಡ ನಿಂತ್ಬಿಟ್ಟ. ವಿವೇಕಾನಂದರು ನಿಂತು ಮಾತನಾಡಿದ್ರಲ್ಲ, ಹೇಗಿತ್ತು ಗೊತ್ತೇನು? ನಾನು ಎಲ್ಲ ಕಡೆ ಇದನ್ನು ಹೇಳ್ಕೊಂಡು ಬಂದಿದ್ದೀನಿ, ನಿಮ್ಮ ಜೊತೆನೂ ಹಂಚ್ಕೊಳ್ತೀನಿ. 125ನೇ ವರ್ಷ ಸುಮ್ಮನಿರ್ಲಿಕ್ಕೆ ಆಗಲ್ಲ ನನ್ನ ಹತ್ರ. ಸ್ವಾಮೀಜಿ ವಾಸ್ ಅ ಸ್ಟ್ರಾಟಜಿಸ್ಟ್, ಆರ್ಡಿನರಿ ಸಂತ ಅಲ್ಲ, ಬರೀ ಸನ್ಯಾಸಿ ಅಂತ ತಿಳ್ಕೊಳ್ಬೇಡಿ. ಬರೀ ಸನ್ಯಾಸಿ ಯಾಕಲ್ಲ ಅಂತ ಸ್ವಾಮೀಜಿ ಬಗ್ಗೆ ನಾನು ಹೇಳ್ತೀನಿ ಅಂತಂದ್ರೆ, ಎನಿ ಬೆಸೆಂಟ್ ಹೇಳ್ತಾರೆ. ಎನಿ ಬೆಸೆಂಟ್ ವಿವೇಕಾನಂದರ ಬಗ್ಗೆ ಏನು ಬರೀತಾರೆ ಗೊತ್ತಾ? ವಿವೇಕಾನಂದರನ್ನ ಮೊದಲನೇ ನೋಟದಲ್ಲಿ ನಾನು ನೋಡಿದಾಗಲೇ ನಂಗೆ ಗೊತ್ತಾಯ್ತು, ಇವನು ಬರೀ ಸಂತನಲ್ಲ, ತನ್ನ ದೇಶವನ್ನ, ತನ್ನ ಧರ್ಮವನ್ನ ಇತರರ ಎದುರಿಗೆ ಒಂದು ಗುಲಗಂಜಿಯಷ್ಟು ಕೆಳಗೆ ಬೀಳಲಿಕ್ಕೆ ಬಿಡಲ್ಲ ಅಂತ ಹೇಳಲಿಕ್ಕೆ ಬಂದಿರುವಂತ ಯೋಧ ಸಂತ ಅವನು ಅಂತ. ಒಂದು ಕಡೆ ಸೈನಿಕ, ಮತ್ತೊಂದು ಕಡೆ ಸಂತ ಅಂತ. ವೇದಿಕೆ ಮೇಲೆ ನಿಂತು ಮಾತು ಹೆಂಗೆ ಆಡ್ತಾರೆ ಗೊತ್ತಾ? ಮೊದಲನೇ ಭಾಷಣದಲ್ಲಿ ಯಾರ ಜೊತೆ ಗಲಾಟೆ ಮಾಡ್ಕೊಳ್ಳಿಲ್ಲ ಅವರು, ಆದರೆ ಹೇಳಬೇಕಾದನ್ನು ಹೇಳದೇನೂ ಬಿಡಲಿಲ್ಲ. ಅವ್ರ ಮೊದಲನೇ ಭಾಷಣ ವಾಪಸ್ ಓದಿ ನೋಡಿ, ದಯಮಾಡಿ ಮನೆಗೆ ಹೋದ ನಂತರ ಕನ್ನಡದಲ್ಲಿ ಚಿಕಾಗೋ ಭಾಷಣಗಳು ಅನ್ನೋದು ಏನಾದರೂ ತೆಗೆದು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ತೆಗೆದು ನೋಡಿ. ಮೊದಲನೇ ಭಾಷಣದಲ್ಲೇ ಸ್ವಾಮೀಜಿ ಹೇಳ್ತಾರೆ, ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ಆದರೆ ಯಾರ ಪರವಾಗಿ ಥ್ಯಾಂಕ್ಸ್ ಹೇಳಬೇಕು? ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಏನು ವಿಶೇಷ ಅನ್ನಿಸ್ಲಿಲ್ಲಲ್ಲ?
ರೀಡಿಂಗ್ ಬಿಟ್ವೀನ್ ದ ಲೈನ್ ಏನು ಗೊತ್ತೇನು? ಸೊ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘ. ಸನ್ಯಾಸಿಗಳು ಅಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಜನಾಂಗ. ಈ ಶ್ರೇಷ್ಠ ಜನಾಂಗ ಅತ್ಯಂತ ಪ್ರಾಚೀನ. ಅದರ ಅರ್ಥ ನೀವೆಲ್ಲ ಕೂತಿರೋರು ಹುಟ್ಟಿದಿರಲ್ಲ, ನಿಮಗಿಂತ ಮುಂಚೆ ನಮ್ಮ ಸನ್ಯಾಸಿ ಸಂಘನೇ ಹುಟ್ಟಿತ್ತು ಕಣಯ್ಯ, ಅದರ ಪರವಾಗಿ ಬಂದಿದ್ದೀನಿ ನಾನು ಅಂತ ಹೇಳ್ಬೇಕಾದೆಲ್ಲ ಹೇಳಿದ್ರಲ್ಲ. ಹಿಡನ್ ಟ್ರೂತ್ ಗೊತ್ತಾಗಲ್ಲ ಮೇಲ್ನೋಟಕ್ಕೆ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಎರಡನೇ ಸಲ ಸ್ವಾಮೀಜಿ ಹೇಳ್ತಾರೆ, ಅಲ್ಲಿ ಬಂದವರೆಲ್ಲ ಹೇಳಿದ್ರು ನಾನು ಕ್ರಿಶ್ಚಿಯನ್ ಮತದವನು, ನಾನು ಇಸ್ಲಾಂ ಮತದವನು. ಸ್ವಾಮೀಜಿ ಬಂದು ಹೇಳಿದ್ರು, ಎಲ್ಲ ಮತಗಳ ಮಾತ್ರ ಧರ್ಮದಿಂದ ಬಂದಿದ್ದೀನಿ ನಾನು, ನಿಮ್ಮೆಲ್ಲರ ತಾಯಿ ಕಣಯ್ಯ ನಾನು, ಹೋಗ ಸಾಕು ಅಂತ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಸ್ವಾಮೀಜಿಯ ಮಾತು ಹೆಂಗಿತ್ತು ಅಂತಂದ್ರೆ, ಯಾವ ಭಾರತದ ಬಗ್ಗೆ ಮಾತನಾಡ್ತೀರಿ ನೀವು? ನಿಮ್ಮಂತ ಅನೇಕ ರಾಷ್ಟ್ರಗಳ ಜನ ತಮ್ಮ ದೇಶದ ತಮ್ಮ ಜನರನ್ನ ಓಡಿಸಿದಾಗ ಅಂಥವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠ ರಾಷ್ಟ್ರಕ್ಕೆ ಸೇರಿದವು ನಾನು, ಗೊತ್ತಿದ್ದೇನು ನಿಮಗೆ ಅಂತ ವಿವೇಕಾನಂದರು ಹೇಳಬೇಕಾದ್ರೆ ಆ ಮಾತಿನಲ್ಲಿದ್ದ ತಾಕತ್ತೆಂತದ್ದು ಯೋಚನೆ ಮಾಡಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಲ್ಲ ಮತಗಳು ಒಂದೇ ಭಗವಂತನನ್ನು ಸೇರ್ತಾವೆ ಅಂತ ಒಪ್ಪುವಂತ ಧರ್ಮಕ್ಕೆ ಸೇರಿದವು. ನನ್ಗೆ ಇಸ್ಲಾಂ ಜೊತೆಗೆ ವಿರೋಧ ಇಲ್ಲ. ಇತ್ತೀಚೆಗೆ ಸಂಘದ ಸರಸಂಘ ಚಾಲಕರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಬಹಳ ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ ಯಾರ್ಯಾರು ಅವರು 3 ದಿನದ ಭಾಷಣವನ್ನು ಕೇಳಿದ್ರು. ಇಂಡಿಯಾಸ್ ಫ್ಯೂಚರ್ RSS ವಿಷನ್ ಅಂತ ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಅವರು ಹೇಳಿದರು, ಹಿಂದೂ ಧರ್ಮ ಇನ್ಕ್ಲೂಸಿವ್, ಯಾರನ್ನು ವಿರೋಧಿಸೋದಿಲ್ಲ. ಯಾರಾದರೂ ಇಲ್ಲಿದ್ದವರು ಮುಸಲ್ಮಾನರು ಭಾರತದಲ್ಲಿರಬಾರ್ದು, ದೇಶ ಬಿಟ್ಟು ಹೋಗಬೇಕು, ಕ್ರಿಶ್ಚಿಯನ್ರು ಭಾರತದಲ್ಲಿರಬಾರ್ದು, ದೇಶ ಬಿಟ್ಟು ಹೋಗಬೇಕು, ಯಹೂದ್ಯರು ಭಾರತದಲ್ಲಿರಬಾರ್ದು, ದೇಶ ಬಿಟ್ಟು ಹೋಗಬೇಕು ಅಂತಂದ್ರೆ ಸರಸಂಘ ಚಾಲಕರು ಹೇಳ್ತಾರೆ, ಅವನು ಹಿಂದುವೇ ಅಲ್ಲ, ಹಿಂದುತ್ವ ಗೊತ್ತೇ ಇಲ್ಲ. ಹಿಂದುತ್ವ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಅತ್ಯಂತ ಶ್ರೇಷ್ಠ ಜನಾಂಗ ಅಂತ ಸರಸಂಘ ಚಾಲಕರು ವಿವೇಕಾನಂದರ ಆ ಮಾತುಗಳನ್ನು ಪುನರುಚ್ಚರಿಸಿದರು ತಮ್ಮ ಭಾಷಣದಲ್ಲಿ. ಏನು ಸುಂದರವಾಗಿತ್ತು ಆ ಮಾತು. ನಾವು ಯಾರ ಜೊತೆಗೂ ವಿರೋಧ ಅಲ್ಲ, ಆದರೆ ನಾವು ಎಲ್ಲರನ್ನೂ ಒಪ್ಪಿಕೊಳ್ಳಬಲ್ಲಂಥ ಶ್ರೇಷ್ಠ ಜನಾಂಗದವರು. ವಿವೇಕಾನಂದರು ಹೇಳಿದರು, ಹೇಗೆ ಎಲ್ಲ ನದಿಗಳು ಸಾಗರವನ್ನು ಸೇರ್ತಾವೋ ಹಾಗೆ ಎಲ್ಲ ಮತಗಳು ಒಂದೇ ಭಗವಂತನಡೆ ಸೇರ್ತವೆ ಅಂತ ಚಿಕ್ಕಂದಿನಿಂದ ಕಲ್ತ್ಕೊಂಡು ಬಂದಿದ್ದೀನಿ ರೀ, ನೀವೇನು ವಿಶ್ವಧರ್ಮದ ಬಗ್ಗೆ ಮಾತನಾಡೋದು ನನ್ನ ಎದುರಿಗೆ ಅಂತ ವಿವೇಕಾನಂದರು ಮಾತನಾಡಿ ಎದುರಿಗೆ ಕೂತಿದ್ದವರೆಲ್ಲ ಅವಾಕ್ಕಾಗ್ಬಿಟ್ಟು. ಕ್ರಿಶ್ಚಿಯನ್ರಿಗೆ ಏನಿತ್ತು ಗೊತ್ತಾ, ನಾವು ಮಾತನಾಡೋ ಮೂಲಕ ಜಗತ್ತಿನ ಎಲ್ಲ ಜನಾಂಗಗಳನ್ನು ಕ್ರಿಶ್ಚಿಯನ್ರನ್ನಾಗಿಸಬೇಕು ಅಂದ್ಕೊಂಡ್ರೆ ವಿವೇಕಾನಂದರು ಮಾತು ಮುಗಿಯೋ ವೇಳೆಗೆ ಕ್ರಿಶ್ಚಿಯನ್ರೇ ಹಿಂದೂಗಳಾಗೋ ವಾತಾವರಣ ಬಂದ್ಬಿಟ್ಟಿತ್ತು. ಟೋಟಲ್ ರಿವರ್ಸ್. ವಿವೇಕಾನಂದರು ಒಂದು 6 ಭಾಷಣ ಮಾಡಿದರಲ್ಲಿ ಆ 6 ಭಾಷಣ ಯುರೋಪಿನ ಒಂದಷ್ಟು ಅವರ ಚಟುವಟಿಕೆಗಳು ಮುಗಿಯೋದ್ರ ವೇಳೆಗೆ ಇಡೀ ಚಿತ್ರಣ ಹೇಗೆ ಬದಲಾಗಿತ್ತು ಅಂತಂದರೆ ಭಾರತದ ಕುರಿತಂತೆ ಇರುವ ಭಾವನೆಗಳೇ ಚೇಂಜ್ ಆಗಿತ್ತು. ವಿವೇಕಾನಂದರು ಸಲೀಸಾಗಿ ಗೆದ್ದು ಬಂದರು ಅಂತ ತಿಳ್ಕೊಳ್ಬೇಡಿ. ವಿವೇಕಾನಂದರ ಬಗ್ಗೆ ನಾನು ಮಾತಾಡುವಾಗ ಅನೇಕ ಬಾರಿ ನೆನಪಿಸ್ಕೊಳ್ತೀನಿ, ಭಾಳ ಭಯ ಅನ್ಸುತ್ತೆ ನನಗೆ. ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆಗಳನ್ನು ಕೇಳ್ತಿದ್ರು. ಒಂದು ಪ್ರಶ್ನೆ ಭಾಳ ಚೆನ್ನಾಗಿತ್ತು, ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತೀನಿ. ವಿವೇಕಾನಂದರಿಗೆ ಯಾರೋ ಒಬ್ಬ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳಿದ್ನಂತೆ, ಸ್ವಾಮೀಜಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಂಕ್ ಆ್ಯಂಡ್ ಮಂಕಿ ಅಂತ. ಮಾಂಕ್ ಅಂದರೆ MONK ಸನ್ಯಾಸಿ, ಮಂಕಿ ಅಂದರೆ ಆ MONK ಒಂದು EY ಸೇರಿಸಿದ್ರೆ ಮಂಕಿ ಆಗುತ್ತೆ. ಸನ್ಯಾಸಿಗಳು ಕೋತಿಗಳು ಅಂತ ಹೇಳಬೇಕು ಅವನಿಗೆ. ಪ್ರಶ್ನೆ ಹಿಂಗೆ ಕೇಳಿದ್ರೆ ಹೆಂಗಿರಬೇಕು? ಎದುರುಗಡೆ ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರೆ ವಿವೇಕಾನಂದ ಹೇಳಿದ್ರು, ಎಸ್ ಮೈ ಬಾಯ್, ಅ ಸ್ಮಾಲ್ ಡಿಫರೆನ್ಸ್, ಮಾಂಕ್ ಈಸ್ ಹಿಯರ್, ಸನ್ಯಾಸಿ ಇಲ್ಲಿದ್ದಾನೆ, ಮಂಕಿ ನಿಂತ್ಕೊಂಡು ಪ್ರಶ್ನೆ ಕೇಳ್ತಿದೆ, ಇಷ್ಟೇ ಗ್ಯಾಪ್ ನೋಡು ಇಬ್ಬರಿಗೂ ಅಂತ. ಸ್ವಾಮೀಜಿ ಹೇಗೆ ಆಟ ಆಡಿಸಿದ್ರು ಇವರಿಗೆ ಅಂತಂದ್ರೆ, ಬೆಕ್ಕು ಇಲಿಯೊಂದಿಗೆ ಆಡುವಂತೆ ಅಲ್ಲಿರುವಂಥ ಮಿಷನರಿಗಳೊಂದಿಗೆ ಆಟ ಆಡಿದ್ರು. ಪರಿಣಾಮ ಏನಾಯ್ತು ಅಂತ ಗೊತ್ತಾ? ಕ್ರಿಶ್ಚಿಯನ್ ಮಿಷನರಿಗಳ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ಬರೆದ್ರು, ವಿವೇಕಾನಂದರು ಬಂದು ಹೋದ್ಮೇಲೆ ನಮಗೆ ಬರ್ತಾ ಇದ್ದಂಥ ಆದಾಯದಲ್ಲಿ 10 ಲಕ್ಷ ಪೌಂಡ್ಗಳು ಕೊರತೆ ಆಯಿತು. ನಿಂತೋಯ್ತು, ಜನ ದುಡ್ಡು ಕೊಡೋದು ನಿಲ್ಸಿದ್ರು. ಜನ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ನಾವು ವಿವೇಕಾನಂದರಿರುವಂಥ ನಾಡಿಗೆ ಅವರು ಅನಾಗರಿಕರು ಅಂತ ಹೇಳಿ ದುಡ್ಡು ಕೊಟ್ಟು ಮಿಷನರಿಗಳನ್ನು ಕಳಿಸ್ತೀವಿ, ಆದರೆ ವಾಸ್ತವವಾಗಿ ವಿವೇಕಾನಂದರಂಥವರನ್ನ ಇಲ್ಲಿಗೆ ಕರೆಸ್ಕೊಂಡು ನಾವು ನಾಗರಿಕರಾಗಬೇಕಾದ ಅವಶ್ಯಕತೆ ಇದೆ ಅಂತ ವಿವೇಕಾನಂದರ ಕುರಿತಂತೆ ಚಿಂತನೆ ಮಾಡೋದು. ಒಂದು ಕಡೆ ಅರವಿಂದರು ವಾಪಸ್ ಭಾರತಕ್ಕೆ ಬಂದು ಭಾರತ ಅತ್ಯಂತ ಶ್ರೇಷ್ಠ ಅಂತ ಈ ಜನಾಂಗಕ್ಕೆ ಹೇಳ್ತಿದ್ರೆ, ಇನ್ನೊಂದು ಕಡೆ ವಿವೇಕಾನಂದರು ಅಮೆರಿಕಾದಲ್ಲಿ ನಿಂತು ನೀವೆಲ್ಲ ಅಯೋಗ್ಯರು ಕಣಯ್ಯ, ನನ್ನ ದೇಶ ನೋಡ್ರು ಹೆಂಗಿದೆ ಅಂತ ಹೇಳಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರು. ಅದೇ ಸಂದರ್ಭಕ್ಕೆ ಸರಿಯಾಗಿ ತಿಲಕರು ಈ ನಾಡಿನಲ್ಲಿ ಈ ಗಣೇಶನನ್ನು ಬೀದಿಗೆ ತಗೊಂಡು ಬಂದಿದ್ರು. ಹಿಂಗೆ ಯಾವಾಗಲೂ ಅನ್ಸುತ್ತೆ, ನಾವೆಲ್ಲ ಬೀದಿಗೆ ಬರೋದು ಅಂದರೆ ಹಾಳಾಗಿ ಹೋಗೋದು ಅಂತ ಅರ್ಥ, ಆದರೆ ಗಣೇಶ ಬೀದಿಗೆ ಬರೋದು ಅಂದರೆ ದೇಶ ಉದ್ಧಾರ ಆಗೋದು ಅಂತ ಅರ್ಥ. ಏನು ಸುಂದರವಾದ ಕಲ್ಪನೆ. ಗಣೇಶನನ್ನು ಬೀದಿಗೆ ಕರ್ಕೊಂಡು ಬಂದರು. ಅಲ್ಲಿವರೆಗೂ ಗಣೇಶ ಬೀದಿಗೆ ಬರ್ತಿರ್ಲಿಲ್ಲ. ಗಣೇಶನನ್ನ ಪೂಜೆ ಮಾಡ್ತಾ ಇದ್ದಿದ್ದು ಅನೇಕರು ಹೇಳ್ತಾರೆ ರಾಷ್ಟ್ರಕೂಟರು ಮಾಡಿದ್ರು, ಚಾಲುಕ್ಯರು ಮಾಡಿದ್ರು ಅಂತ. ಆದರೆ ವಾಸ್ತವವಾಗಿ ಗಣೇಶನನ್ನ ವ್ಯಾಪಕವಾಗಿ ಪೂಜೆ ಮಾಡುವಂತ ಪ್ರಯತ್ನ ಅಥವಾ ಅದ್ರ ದೊಡ್ಡ ಕಲ್ಪನೆ ಕೊಟ್ಟಿದ್ದು ಶಿವಾಜಿ ಮಹಾರಾಜರು ಅಂತ. ಶಿವಾಜಿ ಮಹಾರಾಜರ ನಂತರ ಪೇಶ್ವೆಗಳು ಅದನ್ನು ತುಂಬಾ ವ್ಯಾಪಕವಾಗಿ ನಡೆಸ್ಕೊಂಡು ಬಂದ್ರು. ಪೇಶ್ವೆಗಳ ಮನೆ ದೇವರೇ ಗಣೇಶನಾಗಿದ್ದ.
ಈ ಮನೆ ದೇವರು ಗಣೇಶನನ್ನ ತುಂಬಾ ವ್ಯಾಪಕವಾಗಿ ಪೂಜೆ ಮಾಡ್ತಿದ್ರು ಪೇಶ್ವೆಗಳು. ಮನೆಯಿಂದ ಆಚೆ ಗಣೇಶನನ್ನ ಯಾವಾಗಲೂ ಕರ್ಕೊಂಡ್ ಬಂದಿರ್ಲಿಲ್ಲ, ಮನೆಯಲ್ಲೇ ಇಡ್ತಿದ್ರು. ಮಹಾರಾಷ್ಟ್ರದವರೇ ಆಗಿದ್ದಂತ ತಿಲಕರಿಗೆ ಅನ್ನಿಸ್ತು, ಮನೆಯಲ್ಲಿಟ್ಟು ಪೂಜೆ ಮಾಡೋ ಬದಲು ಇವನ್ನ ಆಚೆ ಕರ್ಕೊಂಡು ಬಂದ್ಬಿಟ್ರೆ ಒಂದೇ ಪೆಂಡಾಲಲ್ಲಿ ಎಲ್ಲರೂ ಸೇರ್ತೀವಲ್ಲ. ತಿಲಕರು ಬಹಳ ದೂರದೃಷ್ಟಿ ಉಳ್ಳವರು ಮಿತ್ರರೆ. ತಿಲಕರ ಬಗ್ಗೆ ನಾವು ತಿಳ್ಕೊಂಡಿರೋದು ಬಹಳ ಕಡಿಮೆ. ಎಂತ ಅದ್ಭುತವಾದ ವ್ಯಕ್ತಿತ್ವ ಅವರದ್ದು ಅಂತಂದ್ರೆ, ತಿಲಕರು ಏನ್ ಮಾಡಿದ್ರು, ಗಣೇಶೋತ್ಸವಕ್ಕೆ ತಯಾರಿ ಮಾಡಬೇಕು, ಅದಕ್ಕೊಂದು ಗಣೇಶೋತ್ಸವ ಸಮಿತಿ ಮಾಡಬೇಕು. ಈ ಗಣೇಶೋತ್ಸವ ಸಮಿತಿ ಮಾಡಿ ಊರಿಗೆ ಒಂದು ಗಣೇಶನನ್ನ ಎಲ್ಲರೂ ಸೇರಿ ಸ್ಥಾಪನೆ ಮಾಡಿ ಎಲ್ಲರೂ ಬಂದು ಆ ಪೆಂಡಾಲಲ್ಲಿ ಸೇರ್ಕೊಳ್ಳಿ ಅಂತ. ಅದರ ನೆಪದಲ್ಲಿ ಜಾತಿ ಮತ ಪಂಥ ಎಲ್ಲ ಮರಿಬೇಕು ಅನ್ನೋ ಕಲ್ಪನೆ ಇತ್ತು ಅವ್ರದ್ದು. ಪಾಯಿಂಟ್ 1. ಎರಡನೇದು, ಎಲ್ಲರೂ ಸೇರಿದ್ಮೇಲೆ ಮಾಡೋದೇನು, ಗಣೇಶನ ಪೂಜೆ 15-20 ನಿಮಿಷಕ್ಕೆ ಮುಗಿದೋಗುತ್ತೆ. ಆಮೇಲೆ ಏನ್ ಮಾಡೋದು, ಎಲ್ಲರನ್ನೂ ಕೂರಿಸ್ಕೊಂಡು ಅವರಿಗೆ ದೇಶದ ಬಗ್ಗೆ ಮಾತನಾಡಿ ಅಂತಂದ್ರು. ಒಂದು ಎಕ್ಸ್ಟ್ರಾ ಕೆಲಸ ಸೇರಿಸಿದ್ರು. ಗಣೇಶನನ್ನು ಕೂರಿಸಿದ್ದು ಸುಮ್ಮನೆ ಗಣೇಶನ ನೋಡ್ಲಿ ಅಂತಲ್ಲ, ಗಣೇಶನನ್ನು ಕೂರಿಸ್ಕೊಂಡು ರಾಷ್ಟ್ರೀಯ ವಿಚಾರಧಾರೆಯನ್ನು ಕೇಳಲಿ ಅಂತ. ಈ ಎರಡನೇ ಕೆಲಸ ಆದ್ಮೇಲೆ ಎಲ್ಲ ಆಯ್ತು, ಗಣೇಶನ ವಿಸರ್ಜನೆ ಆಯ್ತು. ಗಣೇಶನ ವಿಸರ್ಜನೆ ಆದ್ಮೇಲೆ ಎಲ್ಲ ಗಣೇಶೋತ್ಸವ ಸಮಿತಿಯವರು ಬಂದು ತಿಲಕರನ್ನ ಕೇಳ್ಕೊಂಡ್ರು, ವಿಸರ್ಜನೆ ಆಯ್ತು, ಮತ್ತೇನ್ ಮಾಡಬೇಕು. ತಿಲಕರು ಹೇಳಿದ್ರು, ಈಗಲೇ ನಿಮ್ ಕೆಲಸ ಶುರುವಾಗುವುದು, ಈಗ ನೀವು ಸ್ವದೇಶಿ ಆಂದೋಲನ ಶುರು ಮಾಡಬೇಕು ಅಂತ ಗಣೇಶೋತ್ಸವ ಸಮಿತಿಗಳನ್ನ ತಮ್ಮ ಆಂದೋಲನದ ಕಾರ್ಯಕರ್ತರನ್ನಾಗಿ ಮಾಡಿಕೊಂಡು ಹಳ್ಳಿ ಹಳ್ಳಿಯಲ್ಲೂ ಗಣೇಶೋತ್ಸವದ ಮೂಲಕ ಹೊಸ ನಾಡನ್ನ ಕಟ್ಟುವ ಸಂಕಲ್ಪವನ್ನ ತಿಲಕರು ಕೊಡಿಸಿದ್ರು. ಮಿತ್ರರೆ, ಆ 1893 ಶುರುವಾದಂತ ಗಣೇಶೋತ್ಸವ ಬರ್ತಾ 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 ಎಷ್ಟು ವ್ಯಾಪಕವಾಯಿತು ಅಂದ್ರೆ, ಕರ್ನಾಟಕಕ್ಕೆ ಬಂದಿದ್ದು ದೊಡ್ಡ ಸಂಗತಿ ಅಲ್ಲ ಬಿಡಿ. ನಾನು ಪಶ್ಚಿಮ ಬಂಗಾಳಕ್ಕೆ ಮೊನ್ನೆ ತಾನೇ ಹೋಗಿ ಬಂದಿದ್ದೀನಿ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಎತ್ತರೆತ್ತರದ ಗಣೇಶನ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡುವಷ್ಟರ ಮಟ್ಟಿಗೆ ಗಣೇಶ ಪೆನಟ್ರೇಟ್ ಆಗ್ಬಿಟ್ನಲ್ಲ, ಪೆಂಡಾಲುಗಳಲ್ಲಿ ಗಣೇಶನನ್ನು ಕೂರಿಸುವಂತಾಯ್ತಲ್ಲ. ಒಬ್ಬ ಮನುಷ್ಯನ ಸಂಕಲ್ಪ ಎಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಬಹುದು ಅಂತ ಆಲೋಚನೆ ಮಾಡಿ, ಆ ಸಂಕಲ್ಪದಲ್ಲಿದ್ದ ಕೆಪಾಸಿಟಿ ಏನು ಅಂತ ಯೋಚನೆ ಮಾಡಿ. ಮಿತ್ರ, ಇವೆಲ್ಲ ಈ ವರ್ಷಕ್ಕೆ ಕಲ್ಮಿನೇಟ್ ಆಗ್ತಾ ಇರೋದರ ಸಂಕೇತ ಏನು ಅಂದ್ರೆ, ಹೊಸ ಭಾರತ ನಿರ್ಮಾಣ ಆಗುವಂತ ಹೊತ್ತು ಬಂದಿದೆ. ಮತ್ತೊಂದು ಸ್ವಾಭಿಮಾನಿ ಭಾರತ ಅಫ್ಕೋರ್ಸ್ ನಿರ್ಮಾಣ ಆಗಿದೆ. ಭಾರತದ ಸ್ವಾಭಿಮಾನ ಕಳೆದ 5 ವರ್ಷಗಳಿಗಿಂತ ಹೆಚ್ಚಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು 25, ಇನ್ನು 3 ದಿನ ಕಳೆದ್ರೆ 29ಕ್ಕೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಡೇ ಬರುತ್ತೆ. ಆಚರಣೆ ಮಾಡಬೇಕು ಪ್ರತಿಯೊಬ್ಬರು, ಅದನ್ನು ಯಾವ ಕಾರಣಕ್ಕೂ ಬಿಡಬೇಡಿ. ಸರ್ಜಿಕಲ್ ಸ್ಟ್ರೈಕನ್ನು ಹೇಗೆ ಆಚರಣೆ ಮಾಡಬೇಕು ಅಂತಂದರೆ, ಭಾಳ ದೊಡ್ಡದೇನು ಮಾಡಬೇಡಿ. ಪ್ರತಿಯೊಬ್ಬ ತಾಯಂದರು, ಪ್ರತಿಯೊಬ್ಬ ಹಿರಿಯರು ತಮ್ಮ ಮನೆಯಲ್ಲಿ ಒಂದು ದೀಪವನ್ನು ಬೆಳಗಿ, ದೀಪಾವಳಿಯ ದಿನ ಹೇಗೆ ನಿಮ್ಮ ಮನೆ ಹೊರಗಡೆ ದೀಪವಂತಂದು ಅಲಂಕರಿಸ್ತೀರೋ ಹಂಗೆ ಅಲಂಕಾರ ಮಾಡಿ. ಯಾಕೆ ಗೊತ್ತಾ, ನನ್ನ ದೇಶದ ಸೈನಿಕರು, ನಾನು ನೀವೆಲ್ಲ ಇಲ್ಲಿ ಪಟಾಕಿ ಹೊಡೆದು ದೀಪಾವಳಿ ಆಚರಣೆ ಮಾಡ್ತಿದ್ರೆ, ಅವರು ಗಡಿ ದಾಟಿ ಪಟಾಕಿ ಹೊಡೆದು ದೀಪಾವಳಿ ಆಚರಣೆ ಮಾಡಿ ಬಂದ್ರಲ್ಲ, ಪಾಕಿಸ್ತಾನದ ದೀಪಾವಳಿಯನ್ನು ಸ್ಮರಿಸಿಕೊಳ್ಳೋದು ಬೇಡವಾ? ನಾವಿದನ್ನು ಪಾಕಿಸ್ತಾನದಲ್ಲಿ ನಡೆದ ದೀಪಾವಳಿ ಅಂತಾನೆ ಆಚರಿಸಬೇಕು ಅಂತ. ವಿ ಶುಡ್ ಸೆಲೆಬ್ರೇಟ್ ಅಂಡ್ ಸೇ, ನಾವು ಇಲ್ಲಿ ಆಚರಣೆ ಮಾಡಿ ಖುಷಿ ಪಡ್ತಿದ್ವಪ್ಪ, ನೀವು ನಮ್ಮ ಸೈನಿಕರು ಅಲ್ಲೋಗಿ ಆಚರಣೆ ಮಾಡಿಬಿಟ್ರಲ್ಲ, ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಅಂತ. ಹೀಗಾಗಿ ನಾವಂತೂ ಡಿಸೈಡ್ ಮಾಡಿದೀವಿ, ಊರಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಆಕಾಶ ಬುಟ್ಟಿನ ಹಾಕಿ, ಆಕಾಶ ಬುಟ್ಟಿ ಪಾಕಿಸ್ತಾನಕ್ಕೂ ಕಾಣಬೇಕು ಅಂತ. ನಿಮ್ಮ ಹಬ್ಬ ನಾವಿಲ್ಲಿ ಆಚರಣೆ ಮಾಡ್ತಿದೀವಪ್ಪ ಅಂತ ಬಹಳ ಖುಷಿ ಪಡುವಂಥದ್ದು, ಹೆಮ್ಮೆ ಅಲ್ಲ, ಸ್ವಾಭಿಮಾನದ ಸಂಗತಿ ಅದು. ನನ್ನ ದೇಶದ ಸೈನಿಕರ ತಲೆ ಕಡ್ಕೊಂಡು ಹೋದಾಗ ಈ ದೇಶ, ಪಾಕಿಸ್ತಾನದ ನವಾಜ್ ಶರೀಫ್ ಈ ದೇಶದ ಪ್ರಧಾನಿಗೆ ಏನ್ ಹೇಳಿದ್ರು ಗೊತ್ತಾ? ಪ್ರಧಾನಮಂತ್ರಿ ಮನಮೋಹನ್ ಸಿಂಗರಿಗೆ, ನಿಮ್ಮ ದೇಶದ ಪ್ರಧಾನಮಂತ್ರಿ ದೇಹಾತಿ ಅವರ ಹಳ್ಳಿ ಹೆಂಗಸಿದ್ದಂತೆ ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕಾಗದೆ UN ಹತ್ರ ಓಡಿ ಹೋಗ್ತಾನೆ ಅಯೋಗ್ಯ ಅನ್ನೋ ಭಾಷೆಯಲ್ಲಿ ಮಾತನಾಡಿ. ನನ್ನ ದೇಶ ಉತ್ತರ ಹೆಂಗ್ ಕೊಡ್ತು ಗೊತ್ತಾ? ಅದಾದ್ಮೇಲೆ ಸೈನಿಕನ ತಲೆ ಕಡ್ಕೊಂಡು ಹೋಗಿದ್ದಕ್ಕೆ ಮಧ್ಯರಾತ್ರಿ 12 ಗಂಟೆಗೆ ಪಾಕಿಸ್ತಾನದ ಒಳಕ್ಕೆ ನುಗ್ಗಿ 3 ಕಿಲೋಮೀಟರ್ ಹೋಗಿ 40 ಜನ ಭಯೋತ್ಪಾದಕರನ್ನ, 2 ಸೈನಿಕರನ್ನ ಕೊಂದು 4 ಗಂಟೆಗಳಲ್ಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಬಂದು ಡೇರೆಗಳಲ್ಲಿ ನಮ್ಮ ಸೈನಿಕರು ಮಲ್ಕೊಂಡ್ರು. ಉತ್ತರ ಹೇಳುವ ತಾಕತ್ತು ಯಾರಿಗೂ ಇರಲಿಲ್ಲ. ಹಿಂದೆಯೂ ಆಗಾಗ ಮಾಡ್ತಿದ್ರಂತೆ, ಒಬ್ಬರಿಬ್ಬರು ತಲೆ ತಗೊಂಡು ಬಂದು ಖುಷಿ ಪಡ್ತಿದ್ರು. ಅಫ್ಕೋರ್ಸ್ ಅದು ಮಾಡ್ತಾರೆ, ಸೈನಿಕರ ಮೊರಲ್ ಬೂಸ್ಟ್ ಆಗಬೇಕು, ಇಲ್ಲದ್ರೆ ಬಹಳ ಕಷ್ಟ. ಆದರೆ ಈ ಬಾರಿ ಈ ದೇಶ ಏನು ಮಾಡ್ತು ಗೊತ್ತಾ? ಅಷ್ಟೊಂದು ಕೊಂದಾಕಿ ಅವರನ್ನು ನಾಶ ಮಾಡಿದ ನಂತರ ಭಾರತದ DGMO, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಪಾಕಿಸ್ತಾನದ DGMOಗೆ ಫೋನ್ ಮಾಡಿ ಬೆಳಗ್ಗೆ 10 ಗಂಟೆಗೆ, ಸರ್ ನೆನ್ನೆ ರಾತ್ರಿ ನಮ್ದೊಂದಷ್ಟು ಹುಡುಗರು ಒಳಗೆ ಬಂದ್ಬಿಟ್ಟಿದ್ರು, 40 ಜನರನ್ನು ಹೊಡೆದಿದ್ದೀರಿ, 2 ಸೈನಿಕರನ್ನು ಹೊಡೆದಿದ್ದೀವಿ ಅಂತ ಲೆಕ್ಕ ಕೊಡ್ತಿದ್ದಾರೆ, ಯಾಕೋ ಕೌಂಟ್ ಮ್ಯಾಚ್ ಆಗ್ತಿಲ್ಲ, ಹೆಣ ಲೆಕ್ಕ ಮಾಡಿ ಹೇಳ್ತೀರಾ ಸರ್ ಅಂತ ಕೇಳಿದ್ರು. ಹೆಂಗಿರಬೇಕು ಪರಿಸ್ಥಿತಿ ಅವರಲ್ಲಿ. ಇದರ ಡೆಪ್ತ್ ನಂಗೆ ಗೊತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಏನು ಸೈನಿಕರು ಒಳಗೋದ್ರು ಹೊಡೆದು ಬಂದರು ಅಂತ. ಆದರೆ ಡೆಪ್ತ್ ಇರೋದು ಎಲ್ಲಿ ಗೊತ್ತೇನು? ಈ ದೇಶದ ಸೈನಿಕರು ಪಾಕಿಸ್ತಾನದ ಒಳಕ್ಕೆ ಹೋಗಿ ಅತಿಕ್ರಮಣ ಮಾಡಿ, ಗಡಿಯನ್ನು ದಾಟಿ ಒಳಕ್ಕೆ ಹೋಗಿ ಅವರ ಸೈನಿಕರನ್ನು ನಾಶ ಮಾಡಿ ವಾಪಸ್ ಬಂದರೆ ಅದು ಅತಿಕ್ರಮಣ ಅಂತ ಕನ್ಸಿಡರ್ ಆಗಬೇಕು. ಜಗತ್ತೆಲ್ಲ ಗುರಾಯಿಸಬೇಕು, ಭಾರತವನ್ನು ದಬಾಯಿಸಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ಒಂದೇ ಒಂದು ಕ್ರಿಶ್ಚಿಯನ್ ಕಂಟ್ರೀಸ್ ಅಥವಾ ಬೇರೆ ಕಂಟ್ರೀಸ್ ಬಿಡಿ, ಮುಸಲ್ಮಾನ್ ಕಂಟ್ರೀಸು ಕೂಡ ಭಾರತ ಮಾಡಿದ ತಪ್ಪು ಅಂತ ಹೇಳಲಿಲ್ಲ. ನಿಮ್ಮ ಜಾಗದಲ್ಲಿ ನಾವಿದ್ದೀರಾ ಇನ್ನೂ ಹೆಚ್ಚು ಜನರನ್ನು ಹೊಡಿತಿದ್ವಿ, ಕರೆಕ್ಟಾಗಿ ಮಾಡಿದ್ದೀರಾ ನೀವು ಅಂತ ಹೇಳ್ತು. ಇದು ಭಾರತ ಗಳಿಸಿರುವಂಥ ಸಾಮರ್ಥ್ಯ ಇವತ್ತು ಅಂತ. ಇಮ್ಯಾಜಿನ್ ಮಾಡಿ ಹೇಗಿದೆ ಭಾರತ ಅಂತ.
ಪಾಕಿಸ್ತಾನ ಅಂತೂ ಜುಜುಬಿ ಆಯ್ತಲ್ಲ. ಇವತ್ತು ನಾವು ಚೀನಾ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸಬಲ್ಲಂತ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದೀವಿ. ಇದು ಸಾಮರ್ಥ್ಯ ಭಾರತದ್ದು. ಮಾಲ್ಡೀವ್ಸ್ ಅನ್ನುವಂಥ ರಾಷ್ಟ್ರದಲ್ಲಿ ದಂಗೆ ಎದ್ದು ಹಳೆಯ ವ್ಯಕ್ತಿಯನ್ನ ಓಡಿಸಿದಾಗ, ಹಳೆಯ ಅಧ್ಯಕ್ಷರನ್ನ ಓಡಿಸಿದಾಗ, ಇವತ್ತು ನಿನ್ನೆ ಈ ದೇಶ ಮಾಡಿರುವಂತ ಕೆಲಸದಿಂದಾಗಿ ಮಾಲ್ಡೀವ್ಸ್ ನಲ್ಲಿ ಚುನಾವಣೆ ವಾಪಸ್ ಬರುವಂತಾಗಿದೆ. ಈ ದೇಶ ಬರೀ ತನ್ನ ದೇಶದ ರಾಜಕಾರಣ ಅಲ್ಲ, ಇವತ್ತು ಜಗತ್ತಿನ ರಾಜಕಾರಣದಲ್ಲಿ ಕೈ ಆಡಿಸುವ ಮಟ್ಟಿಗೆ ಭಾರತದ ಸಾಮರ್ಥ್ಯ ಬೆಳೆದಿದೆಯಲ್ಲ. ಎಲ್ಲಿದೆ ಭಾರತ ಇವತ್ತು? ಭಾರತದ ಸಾಮರ್ಥ್ಯ 100 ಪಟ್ಟು ಜಾಸ್ತಿ ಆಗಿದೆ ಅಂತ. ಮಿತ್ರರೆ, ಭಾರತ ಇವತ್ತು ಹೇಗೆ ಬೆಳೆದು ನಿಂತಿದೆ ಅಂತಂದ್ರೆ, ಇವತ್ತು ಮೊದಲೆಲ್ಲ ನಾವು ಹೇಗಿದ್ವಿ ಗೊತ್ತಾ? ಏನೇ ಆದರೂ ಸಾಲ ಮಾಡಿ ಆದರೂ ಜಗತ್ತಿನ ಮುಂದೆ ತಲೆ ತಗ್ಗಿಸ್ಕೊಂಡು ಬೇಡ್ಕೊಂಡಾದ್ರೂ ನಿಂತು ಈ ದೇಶದ ಜನರಿಗೆ ಏನೋ ಸಮಾಧಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಇವತ್ತು ಹಂಗಿಲ್ಲ. ಪೆಟ್ರೋಲ್ ಪ್ರೈಸ್ ರೈಸ್ ಆದಾಗ ಕೆಲವೊಂದ್ಸಲ ಸಂಕಟ ಅನಿಸ್ಬಿಡುತ್ತಲ್ಲ. ನಾವು ಒಂದು 2 ರೂಪಾಯಿ ಜಾಸ್ತಿ ಕೊಡಬೇಕು, 3 ರೂಪಾಯಿ ಜಾಸ್ತಿ ಕೊಡಬೇಕು. ಇರಾನ್ ಅನ್ನೋ ರಾಷ್ಟ್ರದ ಹತ್ರ, ಆಯಿಲ್ ಪ್ರೊಡ್ಯೂಸ್ ಮಾಡುವಂಥ ಕಂಟ್ರಿಗಳ ಹತ್ರ 2 ಲಕ್ಷ ಕೋಟಿ ರೂಪಾಯಿ ಸಾಲ ಇಟ್ಕೊಂಡು ಬಾಂಡ್ ಪೇಪರ್ಗಳನ್ನು ಕೊಟ್ಟು 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 ನನ್ನ ಹತ್ರ ದುಡ್ಡಿಲ್ಲ, ಸದ್ಯಕ್ಕೆ ನೀನು ಆಯಿಲ್ ಕೊಡು, ನನ್ನ ದೇಶದ ಜನ ಸಬ್ಸಿಡಿ ಕೇಳ್ತಾರೆ ಅಂತ ನಮಗೆ ಸಬ್ಸಿಡಿ ಕೊಟ್ಟು ಕೊಟ್ಟು ಆ ದೇಶಕ್ಕೆ ಬಾಂಡ್ ಪೇಪರ್ ಕೊಟ್ಟು ಸುಮ್ಮನೆ ಇತ್ತು. 2 ಲಕ್ಷ ಕೋಟಿ ದಾಟಿತ್ತು. ಇನ್ನು 2 ಲಕ್ಷ ಕೋಟಿ ದಾಟಿದ್ರೆ ಆ ದೇಶ ಹೇಳ್ತಿತ್ತು ಅಯೋಗ್ಯ ರಾಷ್ಟ್ರ ಭಾರತ, ನನ್ನ ಸಾಲ ತಗೊಂಡು ಕೂತಿದೆ ಅಂತ ಹೇಳಿದ್ರೆ ಉತ್ತರ ನಮ್ಮ ಹತ್ರ ಇರಲಿಲ್ಲ. ಈ ದೇಶ ಆ ದೇಶಗಳ 2 ಲಕ್ಷ ಕೋಟಿ ಸಾಲವನ್ನು ಕಳೆದ 4.5 ವರ್ಷದಲ್ಲಿ ತೀರಿಸಿ ಇವತ್ತು ಕಾಲರ್ ಟೈಟ್ ಮಾಡಿಕೊಂಡು ನಾನು ಸಾಲಗಾರ ಅಲ್ಲ ಅಂತ ಹೇಳ್ತಿದ್ಯಲ್ಲ. 1 ಲೀಟರ್ಗೆ 2 ರೂಪಾಯಿ ಜಾಸ್ತಿ ಕೊಡೋದು ಕಷ್ಟ ಅನ್ಸುತ್ತೇನು? 2 ಲಕ್ಷ ಕೋಟಿ ಸಾಲಗಾರ ಅಂತ ಹೇಳ್ಕೊಳ್ಳೋಕ್ಕಿಂತ 2 ರೂಪಾಯಿ ಹೆಚ್ಚಾದರೂ ಚಿಂತೆ ಇಲ್ಲ, ಸ್ವಾಭಿಮಾನಿಯಾಗಿ ಬದುಕ್ತೀನಿ ಅಂತ ಹೇಳುವಂಥ ವಾತಾವರಣ ಇದೆಯಲ್ಲ, ಆ ವಾತಾವರಣ ಭಾರತಕ್ಕೆ ಬಂದಿದೆ. ಮಿತ್ರರೆ, ಭಾರತ ಯಾವತ್ತೂ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಇಷ್ಟು ವೇಗವಾಗಿರಲಿಲ್ಲ. ಇವತ್ತು ಭಾರತ ಎನರ್ಜಿ ಸರ್ಪ್ಲಸ್. ಅಕಸ್ಮಾತ್ ಇಲ್ಲಿ ಕರೆಂಟ್ ಹೋಗುತ್ತೆ ಅಂತ ಕಂಡ್ರೆ ಅದು ದೇಶದ ಕಾರಣ ಅಲ್ಲ, ರಾಜ್ಯದ ಪ್ರಾಬ್ಲಮ್. ಈ ದೇಶ ಎಟ್ಟರ ಮಟ್ಟಿಗೆ ಸರ್ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಮಾಡಿಟ್ಟಿದೆ ಅಂತಂದ್ರೆ, ನೀವು 1 ಯೂನಿಟ್ಗೆ ಇಷ್ಟು ಅಂತ ಕೊಟ್ಟರೆ ಆರಾಮಾಗಿ ಎನರ್ಜಿ ಎಲ್ರಿಗೂ ತಲುಪಿಸಬಹುದಾಗಿರೋಷ್ಟು ಎನರ್ಜಿ ನಮ್ಮ ಹತ್ರ ಇದೆ. ಎಲ್ಲಿವರೆಗೂ ಇದೆ ಗೊತ್ತೇನು ಭಾರತ? ಇವತ್ತು ಭಾರತ ಹೇಳುತ್ತೆ ಇನ್ನು ಮುಂದೆ ನಮಗೆ ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಬೇಡ, ಈ ಹೊರದೇಶದಿಂದ ಆಮದು ಮಾಡ್ಕೋಬೇಕು. ಅದನ್ನ ನಾವೇನಾದ್ರೂ ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರೊಡ್ಯೂಸ್ ಮಾಡಿ, ಚಿತ್ರದುರ್ಗದ 90% ಜನ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡೋದಾದ್ರೆ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಬಹುದು. ಹೀಗಾಗಿ ಭಾರತದಲ್ಲೇ ಪ್ರೊಡ್ಯೂಸ್ ಆಗಿರುವ ಎಲೆಕ್ಟ್ರಿಸಿಟಿ ಬಳಸ್ಕೊಂಡು ನಮ್ಮ ಕಾರ್ ಓಡಿಸಬಹುದು. ನಾವು ಆ ದೇಶದಿಂದ ಪೆಟ್ರೋಲ್ ಡೀಸೆಲ್ ಆಮದು ಮಾಡ್ಕೊಳ್ಬೇಕಾದ ಅಗತ್ಯವೇ ಇಲ್ಲ, ಸಕ್ಷಮರಾಗ್ತೀವಿ ಅಂತ ಯೋಚನೆ ಮಾಡುವ ಮಟ್ಟಿಗೆ ಭಾರತ ಇವತ್ತು ಹೋಗಿದೆಯಲ್ಲ. ಇವತ್ತು ಭಾರತದ ಸಾಮರ್ಥ್ಯ ಹೇಗಿದೆ ಅಂತಂದ್ರೆ, ಈ ದೇಶಕ್ಕೆ ಬಂದು ಈ ದೇಶದಿಂದ ಟೆಕ್ನಾಲಜಿಯ ಕುರಿತಂತೆ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೇಕಾದ ಸ್ಥಿತಿಗೆ ಬಂದಿದೆ. ಯಾವ ಇಂಗ್ಲೆಂಡು ನಮ್ಮನ್ನ ಆಳ್ವಿಕೆ ಮಾಡಿ ಈ ದೇಶ ಯಾವತ್ತಿದ್ರೂ ಉದ್ಧಾರ ಆಗಲ್ಲ ಅಂತ